ವೀಕ್ಷಕ ಬಂದವರಿಗೆಲ್ಲ ಶರಣಾರ್ಥಿಗಳು. ನಾನು ಸಂಗಯ್ಯ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯ ಜನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಅಲರ್ಜಿ. ಸೀನು ಬರ್ತಿರ್ತೈತಿ, ಕೆಲವರಿಗೆ ಅಲರ್ಜಿ ಆಗಿರ್ತೈತಿ. ನೆಚ್ಚಿನಾಗ ಎದ್ದುಗಳೇನ ಸೀನ್ತಿರ್ತಾರೆ, ಸ್ವಲ್ಪ ಕಸ ಹೊಡೆದ್ಗಳೇನ ಇದಾಗತ್ತೆ, ಧೂಳು ಅದಕ್ಕೂಲೇನ ಇದಾಗತ್ತೆ, ಸೀನು ಬರ್ತೈತಿ, ಎಲ್ಲ ಆಕೈತಿ. ಇದಕ್ಕೆ ಒಂದು ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ಹೇಳ್ತೀನಿ ನಿಮಗೆ. ನಾನು ಅದಕ್ಕೆ ಪೂರ್ವದೊಳಗೆ ನೀವು ಸಬ್ಸ್ಕ್ರೈಬ್ ಮಾಡ್ಬೇಕು, ನನಗೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮಾಡಿ ಹೊರಗೆ ತುಂಬ್ತೀರಲ್ಲ, ತುಂಬೋದ್ರಿಂದ ನನಗೆ ನಿಮಗೆ ಇದು ಮಾಡೋದ್ರಿಂದ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ಥರದ ಕರೆನ್ಸಿ ಅಥವಾ ರೊಕ್ಕ ಕಟ್ಟಾಗೋದಿಲ್ಲ. ದಯವಿಟ್ಟು ಮಾಡಿ ಹೊರಗೆ ತುಂಬ್ರಿ ಅಂತ ನಿಮ್ಮಲ್ಲಿ ಬೇಡ್ಕೊಡ್ತೀನಿ. ಮತ್ತು ಇದಕ್ಕೆ ಈ ಸೀನು ಅಲರ್ಜಿಗೆ ಏನು ಮಾಡಬೇಕು, ಏನೇನು ಬೇಕು ವಸ್ತು ಅಂತ ಅಂದ್ರೆ ನಿಮ್ಗೆ ಹೇಳ್ತೀನಿ. ನಾನು ದಾಲ್ಚಿನ್ನಿ ಚಕ್ಕಿ ಅಂತ ಸಿಗ್ತೈತಿ, ಮನೆಗೆ ಸಿಗ್ತೈತಿ, ಅಂಗಡಿಗೆ ಸಿಗ್ತೈತಿ, ಹಿಪ್ಪಲಂತ ಸಿಗ್ತೈತಿ, ಲಾಂಗ್ ಪೇಪರ್ ಅಂತಾರೆ, ಅದು ಸಿಗ್ತೈತಿ. ಲಾಂಗ್ ಪೆಪ್ಪರ್ ಅಂತಾರೆ. ಮೆಣಸಿಕಾಯಿ ಉಂಡ ಕರಿಮೆಣಸಿಗೆ ಪೆಪ್ಪರ್ ಅಂತಾರೆ, ಅದಕ್ಕೆ ಲಾಂಗ್ ಪೇಪರ್ ಅಂತಾರೆ. ಅಂದರೆ ಮೆಣಸಿನಷ್ಟು ಖಾರ ಇರ್ತೈತಿ ಇದು. ಆನಂತರ ಶುಂಠಿ ಜಿಂಜಿರ್ ಅಂತಾರೆ, ಅದು ಅದ್ರಕ್ ಅಂತ ಅದು. ಆನಂತರ ಲವಂಗ, ಮೋಡಿ ಕಡ್ಡಿ ಅಂತ ಬರ್ತೈತಿ, ಮೋಡಿ ಅಂತೇಳಿ ಅದು ಒಂದು. ಆನಂತರ ಕರಿಮೆಣಸು, ಇವನ್ನಿಷ್ಟು ಸಮ ಪ್ರಮಾಣ ತೊಗೋಬೇಕು. ನಿಮಗೆ ಎಷ್ಟು ದಿನ ಬೇಕು ಅಷ್ಟು ದಿನ ತನಕ ಇದನ್ನು, ಯಾಕಂದರೆ ಕಡಿಮೆ ಆಗೋ ತನಕ ಸೇವನೆ ಮಾಡ್ಬೇಕು. ಇದ್ರ ಒಂದು ಇದೈತೆ, ಏನಪ್ಪ ಅಂದ್ರೆ ನಿಮ್ಗೆ ಕಡಿಮೆ ಆಗೋ ತನಕ ಇದನ್ನು ಮಾಡ್ಬೇಕು. ಇದನ್ನು ಸಮ ಪ್ರಮಾಣ ತೊಗೊಂಡು ಪುಡಿ ಮಾಡಿ, ಚೂರ್ಣ ಮಾಡಿ, ತಯಾರು ಮಾಡಿ ಇಟ್ಕೋಬೇಕು. 1 ಕಪ್ಪು ಬಿಸಿ ನೀರು ಕುದಿಯಕ್ಕೆ ಇಡಬೇಕು. ಅದಕ್ಕೆ ಅರ್ಧ ಚಮಚೆ ಅಷ್ಟು ಹಾಕ್ಬೇಕಿದ್ರೆ ಈ ಪೌಡರ್ ಎಷ್ಟು ಹಾಕ್ಬೇಕು, ಅರ್ಧ ಚಮಚೆ ಅಷ್ಟು ಪೌಡರ್ ಹಾಕಿ, ಅರ್ಧ ಚಮಚೆ ಪೌಡರ್ ಹಾಕೋದು, ಕಳ ಸಣ್ಣ ಮಂದೂರಿ ಕುದಿಸ್ಬೇಕು. ನಿಮ್ಗೆ ಬೇಕಂದ್ರೆ ಸಾವಯವ ಬೆಲ್ಲ ಹಾಕ್ಕೊರಿ ಅಥವಾ ಕಲ್ಸಕ್ಕೆ ಹಾಕ್ಕೊರಿ, ನಿಮ್ಗೆ ಬೇಕಂದ್ರೆ ರುಚಿಗೆ ಹಾಕ್ಕೊಂಡು ಬೆಳಿಗ್ಗೆ ಸಾಯಂಕಾಲ ಸೇವನೆ ಮಾಡ್ಕೊತ ಬರ್ಬೇಕು. ಇದರ ಸೇವನೆಯಿಂದ ಏನೇನಾಗತ್ತಪ್ಪ ಅಂದ್ರೆ ಅಲರ್ಜಿ, ಸೀನು, ಕೆಮ್ಮು, ಕಫ ನಿವಾರಣೆ ಆಗತ್ತೆ. ಇದನ್ನು ಎಷ್ಟುವರೆಗೆ ಮಾಡಬೇಕು ಅಂತ ಕೇಳ್ತಾರೆ ಕೆಲವರು. ಎಷ್ಟು ಅಂತಿಲ್ಲ, ನಿಮಗೆ ಕಡಿಮೆ ಆಗೋ ತನಕ ಮಾಡಿರಿ. ಇದೇನು ದೊಡ್ಡ ಖರ್ಚು ಬರೋಂಗಿಲ್ಲ, ನಿಮಗೇನಿಲ್ಲ. ನಿಮ್ಮ ಅಲರ್ಜಿ, ಸೀನು, ಕೆಮ್ಮು, ಕಫ ಎಲ್ಲ ಕಡಿಮೆ ಆಗುತ್ತೆ. ಇದಕ್ಕೆ ಅದ್ಭುತವಾದಂಥ ಮಾಹಿತಿ ಐತಿ, ಅದ್ಭುತವಾದ ಮಾಹಿತಿ ಹೇಳಿ ನಿಮಗೆ. ಮತ್ತು ಇದನ್ನು ಮಾಡಿ ಇದ್ರ ಉಪಯೋಗ ತೊಗೊಂಡ್ರೆ ನೀವು, ನಾ ಹೇಳಿದ್ದಕ್ಕೂ ಸಾರ್ಥಕ ಆಗುತ್ತೆ, ಹೌದಲ್ಲ? ಮತ್ತು ನಮ್ಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತು ಇಂಥದ್ದು ಮಾಹಿತಿ ತೊಗೊಂಡು ಭೇಟಿ ಹಾಕಿನಿ. ಅಲ್ಲಿವರೆಗೂ ನನ್ನ ಶರಣಾರ್ಥಿಗಳು.